ಇದೇ 31ನೇ ತಾರೀಕು ಏನು ಇಡೀ ರಾಷ್ಟ್ರದಾದ್ಯಂತ ಈಗಾಗಲೇ ಬಹಳಷ್ಟು ಕಡೆ 1 ಲಕ್ಷ ಹಿಂದೂ ಸಮಾಜೋತ್ಸವ ಆಗಬೇಕು ಅನ್ನೋಂತಹ ಕಾರ್ಯಕ್ರಮಗಳಾಗ್ತಾ ಇದೆ. ಅದೇ ನಿಟ್ಟಿನಲ್ಲಿ ಇಡೀ ಆನೇಕಲ್ ತಾಲೂಕಿನಲ್ಲೇ ಅತಿ ಹೆಚ್ಚು ಜನ ಸೇರುವಂತಹ ಒಂದು ಬೃಹತ್ತಾದ ಕಾರ್ಯಕ್ರಮ ಸರ್ಜಾಪುರದಲ್ಲಿ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಈಗಾಗಲೇ ಎಲ್ರಿಗೂ ಗೊತ್ತಿರೋ ರೀತಿ ಶ್ರೀಯುತ ಅಣ್ಣಾಮಲೆಯವರು ಮುಖ್ಯ ಭಾಷಣಕಾರರಾಗಿ ಆಗಮಿಸ್ತಾ ಇದ್ದಾರೆ. ಸಂಘದ ಪ್ರಮುಖರಾದಂಥ ಶ್ರೀಯುತ ನಾ ತಿಪ್ಪೇಸ್ವಾಮೀಜಿಯವರು ಕೂಡ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ, ಹಿಂದುಳಿದ ದಲಿತ ಕುಟುಂಬದಿಂದ ಹುಟ್ಟಿ ಬೆಳೆದಂತಹ ಬಡತನದಲ್ಲಿ ಬೆಳೆದು ಒಂದು ಉನ್ನತ ಹುದ್ದೆ ಭಾರತ ಸರ್ಕಾರದಲ್ಲಿ ಕಾರ್ಮಿಕ ಇಲಾಖೆಯಲ್ಲಿ ಪಡೆದು ನಿವೃತ್ತಿ ಹೊಂದಿರುವಂತಹ ಶ್ರೀಯುತ ಆಂಜಿನಪ್ಪನವರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ಕೋತಾ ಇದ್ದಾರೆ. ಇದು ಅತ್ಯಂತ ವಿಶೇಷವಾದಂತಹ ಸಂದರ್ಭ. ಹಾಗೆ ಏನು ಹೊಸಹಳ್ಳಿಯ ರೆಡ್ಡಿ ಪೀಠದ ಗುರುಗಳಾದಂಥ ಭೀಮಾನಂದ ಸ್ವಾಮಿಗಳು ಕೂಡ ದಿವ್ಯ ಸಾನ್ನಿಧ್ಯವನ್ನು ವಹಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮ ಅಭೂತಪೂರ್ವವಾಗಿ ಸುಮಾರು 15,000 ಜನ ಸಂಖ್ಯೆ ಸೇರುವಂಥ ಒಂದು ಬೃಹತ್ ಕಾರ್ಯಕ್ರಮಕ್ಕೆ ತಾಲೂಕಿನ ಎಲ್ಲ ಹಿಂದೂ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಹಿಂದುತ್ವದ ಪತಾಕೆಯನ್ನು, ಈ ಕೇಸರಿಮಯ ವಾತಾವರಣವನ್ನು ಇನ್ನೂ ಪ್ರಜ್ವಲಿಸುತ್ತಾ ಸಂಘಟಿತ ಹಿಂದೂ ಸಶಕ್ತ ಭಾರತದ ಶಕ್ತಿ ಅನ್ನೋದನ್ನು ಮತ್ತೊಮ್ಮೆ ಸಾರಿ ಹೇಳುವಂಥ ಕೆಲಸ ಆಗಲಿ. ಎಲ್ಲರೂ ಒಟ್ಟಾಗಿ ಈ ಕಾರ್ಯಕ್ರಮಕ್ಕೆ ಶನಿವಾರ 3 ಗಂಟೆಗೆ 31ನೇ ತಾರೀಕು ಶನಿವಾರ 3 ಗಂಟೆಗೆ ಎಲ್ಲರೂ ಶೋಭಾಯಾತ್ರೆಗೆ ಬಂದು, ಶೋಭಾಯಾತ್ರೆಯ ನಂತರ ವಿಶೇಷವಾಗಿ ಭೋಪಾಲ್ನಿಂದ ಹಿಂದೂ ಬ್ಯಾಂಡ್ ಈ ಕಾರ್ಯಕ್ರಮಕ್ಕೆ ಬರ್ತಾ ಇರೋದ್ರಿಂದ ಅದು ಹೆಚ್ಚಿನ ಮೆರುಗು ತರ್ತಾ ಇದೆ. ಎಲ್ಲರೂ ಆಗಮಿಸಬೇಕು. ಏನು ನಮ್ಮ ಗೋತಳಿ ಈ ನಶಿಸಿ ಹೋಗ್ತಾ ಇರುವಂಥ ಈ ಗೋತಳಿಯನ್ನು ಕೂಡ ಸಂರಕ್ಷಿಸಬೇಕು ಅನ್ನೋಂಥ ಉದ್ದೇಶದಿಂದ, ಮತ್ತು ಇಲ್ಲಿರುವಂಥ ಎಲ್ರಿಗೂ ಅದರ ಪ್ರದರ್ಶನ ಆಗಬೇಕು. ಅನೇಕ ಗೋ ಸಂತತಿಗಳು ನಮಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಆ ರೀತಿಯ ನಶಿಸಿ ಹೋಗಿರುವಂಥ ಸಂತತಿಗಳನ್ನು ಕೂಡ ಅವತ್ತು ಇಲ್ಲಿ ಪ್ರದರ್ಶನಕ್ಕೆ ಇಡಲು, ಹಿಂದುತ್ವದ ಭಾವನೆ, ಧರ್ಮ ಜಾಗೃತಿಯ ಕಾರ್ಯಕ್ರಮ ಅವತ್ತಾಗೋದ್ರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿ ಈ ಮೂಲಕ ಹಿಂದೂ ಸಮಾಜೋತ್ಸವದ ಸಮಿತಿಯ ಪರವಾಗಿ ಎಲ್ಲರಿಗೂ ಆಹ್ವಾನವನ್ನು ನೀಡ್ತಾ ಇದ್ದೇವೆ. ಧರ್ಮವನ್ನು ನಾವು ಉಳಿಸಿದಾಗ ಧರ್ಮ ನಮ್ಮನ್ನು ಉಳಿಸ್ತದೆ. ಹಿಂದೂ ಸಮಾಜೋತ್ಸವ ಇದೇ 31ನೇ ತಾರೀಕು ಶನಿವಾರದಂದು ಸರ್ಜಾಪುರದಲ್ಲಿ ಬೃಹತ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸುಮಾರು 15-20 ಸಾವಿರ ಸಂಖ್ಯೆ ಸೇರುವ ನಿರೀಕ್ಷೆ ಇದೆ. ಇಲ್ಲಿ ಭಾಳಷ್ಟು ವ್ಯವಸ್ಥೆಯನ್ನು ಸಹ ಈ ಕಾರ್ಯಕ್ರಮಕ್ಕೆ ಆಯೋಜನೆಯಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಈಗಾಗಲೇ ಸಮಾಜೋತ್ಸವ ಉದ್ದೇಶವನ್ನು ನಮ್ಮ ಅರ್ಜಿಗಳು ಈಗಾಗಲೇ ತಿಳ್ಕೊಟ್ಟಿದ್ದಾರೆ. ರಾಷ್ಟ್ರೀಯ ಸ್ವಯಂ ಸೇವಕಕ್ಕೆ 100 ವರ್ಷ ತುಂಬಿದ ಕಾಲದಲ್ಲಿ ನಾವು ಈ ಒಂದು ಹಿಂದೂ ಸಮಾಜೋತ್ಸವವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈ ಒಂದು ಸಮಾಜೋತ್ಸವಕ್ಕೆ ನಮ್ಮ ರೆಡ್ಡಿ ಗುರುಪೀಠದ ಸ್ವಾಮೀಜಿಗಳಾಗಿರ್ತಕ್ಕಂಥ ಭೀಮಾನಂದ ಸ್ವಾಮೀಜಿಗಳು ಆಗಮಿಸ್ತಾ ಇದ್ದಾರೆ. ಜೊತೆಗೆ ನಮ್ಮದೇ ಗ್ರಾಮದ ಆಂಜಿನಪ್ಪ ಅವರು ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರ್ತಕ್ಕಂಥ ಮಾಜಿ IPS ಅಧಿಕಾರಿಗಳಾಗಿರ್ತಕ್ಕಂಥ ಅಣ್ಣಾಮಲೆ ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇರ್ತಕ್ಕಂಥದ್ದು. ಜೊತೆಗೆ ದಕ್ಷಿಣ ಪ್ರಾಂತ್ಯದ ಕ್ಷೇತ್ರೀಯಕಾರವಾಗಿರತಕ್ಕಂಥ ನಾ ತಿಪ್ಪೇಸ್ವಾಮೀಜಿಗಳು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಾರೆ. ತಾವೆಲ್ಲರೂ ಹಿಂದೂಗಳು ಜಾತಿ ಭೇದವನ್ನು ಮರೆತು ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅಂಥೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ತಾವೆಲ್ಲ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗೋ ನಿಟ್ಟಿನಲ್ಲಿ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕಂತೇಳಿ ಕೇಳ್ತೀನಿ. ಅದೇ ರೀತಿ 3 ಗಂಟೆಗೆ ಶೋಭಾಯಾತ್ರೆ ಸಹ ಕಾರ್ಯಕ್ರಮ ಸರ್ಜಾಪುರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸುವಂಥದ್ದು ಇರ್ತದೆ. ಮತ್ತು 6 ಗಂಟೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ವೇದಿಕೆ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ. ತಾವೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಅಂತೇಳಿ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ಸರ್ಜಾಪುರ ನಗರ ವಾಸಿಗಳಲ್ಲಿ ವಿನಂತಿಸ್ತೇನೆ. ಸರ್, ಎಷ್ಟು ಸಾವಿರ ಜನ ಭಾಗವಹಿಸ್ಬೋದು ಸರ್? 15,000ದಿಂದ 20,000 ಜನ ಸಂಖ್ಯೆಗೆ ನಾವು ಈಗಾಗಲೇ ಇಲ್ಲಿ ಕುರ್ಚಿಗಳನ್ನು ಆಯೋಜನೆ ಮಾಡ್ತಾಯಿದ್ದೀವಿ. ಈ ಭಾಗದಲ್ಲಿ ಹಿಂದೂ ಸಮಾಜೋತ್ಸವವನ್ನು ಆಯೋಜನೆ ಮಾಡಿದ್ದಾರೆ. ಈ ಹಿಂದೂ ಸಮಾಜೋತ್ಸವದಲ್ಲಿ ಸಮಸ್ತ ಎಲ್ಲ ಸಮಾಜದ ಬಂಧು ಭಗಿನಿಯರು ಭಾಗವಹಿಸಬೇಕು ಅಂತ ಉದ್ದೇಶದಿಂದ ಈ ಕಾರ್ಯಕ್ರಮಗಳನ್ನು ಇಡೀ ಭಾರತ ದೇಶದಲ್ಲಿ ಇವತ್ತು ಸಮಾಜೋತ್ಸವಗಳನ್ನ ಆಯೋಜನೆ ಮಾಡಿದ್ದಾರೆ. ಹಾಗೆ ನಮ್ಮ ಆನೇಕಲ್ ತಾಲೂಕಿನಲ್ಲೂ ಕೂಡ
ಈಗಾಗಲೇ ಹೆಬ್ಬಗೋಡಿ, ಹತ್ತಬೆಲೆ, ಮಾಯಸಂದ್ರ 3 ಕಡೆ ಈಗಾಗಲೇ ಆಗಿದೆ. ನೆರಳೂರು 4 ಕಡೆ ಆಗಿದೆ. ಸರ್ಜಾಪುರದಲ್ಲಿ ಸ್ವಲ್ಪ ದೊಡ್ಡ ಮಟ್ಟದ ರೀತಿಯಲ್ಲಿ ಮಾಡಬೇಕು ಅನ್ನೋ ಒಂದು ಕಲ್ಪನೆಯೊಂದಿಗೆ ಈ ಭಾಗದ ಎಲ್ಲ ಕಾರ್ಯಕರ್ತರು, ತಾಲೂಕಿನ ಎಲ್ಲ ಹಿರಿಯರು, ಸಂಘ ಪರಿವಾರ ಹಾಗೆ ಅನ್ಯಾನ್ಯ ಎಲ್ಲ ಸಂಘಟನೆಗಳು ಸೇರಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಇಡೀ ಸಮಾಜದ ಎಲ್ಲ, ಇದರಲ್ಲಿ ಯಾವುದೇ ರೀತಿಯಾದಂಥ ಭೇದ ಭಾವ ಇಲ್ಲ. ಸಮಾಜವನ್ನು ಒಗ್ಗೂಡಿಸ್ಲಿಕ್ಕೆ ಸಮಾಜೋತ್ಸವವನ್ನು ಇವತ್ತು ಮಾಡ್ತಾ ಇರೋದು. ಇಲ್ಲಿ ಯಾರೋ ಸಂಘದವ್ರು ಮಾಡ್ತಾ ಇದ್ದಾರೆ ಅಥವಾ ಯಾರೋ BJP ಅವ್ರು ಮಾಡ್ತಾ ಇದ್ದಾರೆ ಅಂತಲ್ಲ. ಇಲ್ಲಿ ಇಡೀ ಸಮಾಜ, ಇಲ್ಲಿ ಯಾವುದೇ ರೀತಿಯಾದಂಥ ಪಕ್ಷಭೇದ ಇಲ್ಲ. ಇಡೀ ಸಮಾಜವನ್ನು ಒಗ್ಗೂಡಿಸೋ ಒಂದು ಕಡೆ ನಡೀತಾ ಇದೆ. ಆ ದೃಷ್ಟಿಯಲ್ಲಿ ಆನೇಕಲ್ ತಾಲೂಕು ಹಾಗೆ ಈ ಪಕ್ಕದ ಹೊಸೂರು ಮತ್ತು ಬಾಗ್ಲೂರು ಕಡೆಯಿಂದ ಕೂಡ ಅನೇಕರು ಈಗಾಗಲೇ ಸಂಪರ್ಕದಲ್ಲಿದ್ದಾರೆ. ಅವರು ಕೂಡ ಆ ಭಾಗದಿಂದ ಕೂಡ ಇಲ್ಲಿ ಬರುವಂಥ ನಿಟ್ಟಿನಲ್ಲಿ ಈಗಾಗಲೇ ಯೋಜನೆಗಳು ಸಿದ್ಧ ಆಗಿದೆ. ಪ್ರತಿ ಗ್ರಾಮದಲ್ಲೂ ಕೂಡ ಸಂಪರ್ಕ ಈಗಾಗಲೇ ಆಗಿದೆ. ಹಾಗೆ ಸುತ್ತಮುತ್ತ ಇಲ್ಲಿರುವಂಥ ಎಲ್ಲ ಅಪಾರ್ಟ್ಮೆಂಟ್ಗಳಲ್ಲಿರುವಂಥವ್ರು ಎಲ್ಲರನ್ನೂ ಕೂಡ ಜೋಡಿಸಿ ಈ ಒಂದು ಬೃಹತ್ ಮಟ್ಟದ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಅಣ್ಣಾಮಲೈಯವರು ಕೂಡ ಭಾಷಣ ಮಾಡ್ತಾ ಇದ್ದಾರೆ ಮತ್ತು ಸಂಘದ ಕಡೆಯಿಂದ ತಿಪ್ಪೇಸ್ವಾಮಿಯವರು ದಿಕ್ಸೂಚಿ ಭಾಷಣವನ್ನು ಕೂಡ ಮಾಡೋರಿದ್ದಾರೆ. ಹಾಗೆ ಸ್ವಾಮೀಜಿಗಳು ಕೂಡ ಆಗಮಿಸ್ತಾ ಇದ್ದಾರೆ. ಅದರಿಂದ ಎಲ್ಲ ಬಂಧುಗಳು ಕೂಡ ಈ ಕಾರ್ಯಕ್ರಮದಲ್ಲಿ ದೊಡ್ಡ ಮಟ್ಟದಲ್ಲಿ ಭಾಗವಹಿಸಿ ಸಮಾಜದ ಒಂದು ಒಗ್ಗಟ್ಟನ್ನು ಪ್ರದರ್ಶನ ಮಾಡಬೇಕು. ಸಮಾಜಕ್ಕೆ ಒಂದು ಏನು ಪಂಚ ಯೋಜನೆಗಳಲ್ಲಿ ಇಲ್ಲಿ ಯೋಜನೆ ಮಾಡ್ತಾ ಇದ್ದೀವಿ, ಯಾವ ಆಧಾರದಲ್ಲಿ ಸಮಾಜೋತ್ಸವ ನೆರವೇರಿಸ್ತಾ ಇದ್ದೀವಿ, ಇದರ ಬಗ್ಗೆ ಹೆಚ್ಚಿನ ವಿಚಾರಗಳನ್ನು ತಿಳ್ಕೊಳ್ಳೋದಕ್ಕೆ ಈ ಸಮಾಜೋತ್ಸವ ನಮ್ಮ ಒಂದು ಒಗ್ಗಟ್ಟನ್ನು ಪ್ರದರ್ಶನ ಮಾಡೋದಕ್ಕೆ ಸಮಾಜ ಎಚ್ಚೆತ್ತುಕೊಳ್ಬೇಕು. ಆ ದೃಷ್ಟಿಯಲ್ಲಿ ಪ್ರತಿಯೊಬ್ಬರು ಕೂಡ ಮನೆ ಮಂದಿಯೆಲ್ಲ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಶೋಭೆ ತರಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ, ಸನಾತನ ಹಿಂದೂ ಧರ್ಮಕ್ಕೆ BR ಅಂಬೇಡ್ಕರ್ ಅವರಿಗೆ ಜೈ. भारत माता की जय, सनातन हिंदू धर्म की जय, जय श्री राम, जय श्री राम, जय श्री राम, जय श्री राम, छत्रपति शिवाजी महाराज की जय.